ಬಾಲಚಂದ್ರ ಹನುಮಂತಗೌಡ ಚಿಕ್ಕನಾಯಕರ್ ಕೃಷಿಕ ಸಮಾಜದ ಬಾದಾಮಿ ತಾಲೂಕು ಅಧ್ಯಕ್ಷರಾಗಿ ಇವತ್ತಿನ ಪ್ರಥಮ ಸಭೆಯನ್ನು ಕರೆಯಲಾಯಿತು. ಸಭೆಯಲ್ಲಿ ಮೊದಲನೇದಾಗಿ ನಮ್ಮ ಬಾದಾಮಿ ತಾಲೂಕಿಗೆ ಅವಶ್ಯವಾದಂಥ ಭೂಮಿ ಜಾಗ ಸಲುವಾಗಿ APMCಗೆ ಒಕ್ಕಲತನ ಒಕ್ಕೂಟ ಮಾರಾಟ ಸಮಿತಿಗೆ ಅರ್ಜಿ ಕೊಟ್ಟು ಭೂಮಿ ಖರೀದಿ ಕೊಡಲಿಕ್ಕೆ ಕೇಳಲಾಗಿದೆ. ಮತ್ತು ಇನ್ನಷ್ಟು ಈ ಆಫೀಸಿಗೆ ಕುರ್ಚಿ ಟೇಬಲ್ ಖರೀದಿ ಮಾಡೋಕ್ಕೆ ತರಾವ್ ಪಾಸ್ ಮಾಡಾಯಿತು. ಎಲ್ಲ ಏನು ಬೇಕಾದ್ದು ಅನುಕೂಲ ಮಾಡಿಕೊಳ್ಳಿಕ್ಕೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಯಿತು. ಬಾದಾಮಿ ತಾಲೂಕಿನ ಕೃಷಿ ಇಲಾಖೆಯ ಕೃಷಿಕ ಸಮಾಜದ ಒಂದು ಸಭೆಯನ್ನು ಇವತ್ತಿನ ದಿವಸ ಮೊದಲನೇ ಸಭೆಯನ್ನು ಕರೆದಿದ್ದರು. ಮೊದಲನೇ ಸಭೆಯಲ್ಲಿ ನಮ್ಮ ತಾಲೂಕಾಧ್ಯಕ್ಷರು, ಉಪಾಧ್ಯಕ್ಷರು, ಅದರ ಜೊತೆ ಎಲ್ಲ ಸದಸ್ಯರ ಜೊತೆಗೆ ನಾನು ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ನಾನು ಸಹ ಬಾದಾಮಿಯಲ್ಲಿರೋದ್ರಿಂದ ಭಾಗವಹಿಸಿದ್ದೆ. ವಿಶೇಷವಾಗಿ ಕೃಷಿ ಇಲಾಖೆಯ ಎಲ್ಲ ಯೋಜನೆಗಳ ಕುರಿತಾಗಿ ವಿವಿಧ ಇಲಾಖೆಗಳಿಂದ ಕೃಷಿಕರಿಗೆ ಬೇಕಾಗಿರುವಂಥ 9 ಇಲಾಖೆಗಳ ಅಧಿಕಾರಿಗಳ ವಿಚಾರಗಳನ್ನು ಕೃಷಿಕ ಸಮಾಜದ ಸದಸ್ಯರುಗಳಿಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮೊದಲನೇ ಬಾರಿಗೆ ಮಾಡಿದ್ವಿ. ಅದರ ಜೊತೆಗೆ ಬಾದಾಮಿ ತಾಲೂಕಿನ ಕೃಷಿ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಇವತ್ತು ನಡೆಸಿದ್ವಿ. ಅದರಲ್ಲೂ ವಿಶೇಷವಾಗಿ ರೈತರಿಗೆ ಬೇಕಾದ ಯೋಜನೆಗಳಾಗಿರ್ಬೋದು, ಅದರ ಸದುಪಯೋಗಗಳ ಬಗ್ಗೆ ಆಗಿರ್ಬೋದು, ಅದರ ಅರಿವನ್ನು ವಿವಿಧ ಇಲಾಖೆ ಅಧಿಕಾರಿಗಳು ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಿದರು. ಮಾರ್ಚ್ ಎಂಡ್ ಬರ್ತಾ ಇರೋದರಿಂದ ಕೃಷಿ ಇಲಾಖೆಯ ಯಾವುದೇ ಯೋಜನೆಗಳನ್ನು ಹಾಗೆ ಉಳಿಸಿದ ಹಾಗೆ ಅವನ್ನು ಸಂಪೂರ್ಣವಾಗಿ ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ರಿ ಅಂತೇಳಿ ಅಧಿಕಾರಿಗಳಿಗೆ ನಮ್ಮ ಸಲಹಾ ಮಂಡಳಿಯಿಂದ ನಾವು ಅವರಿಗೆ ಒಂದು ಸಲಹೆಯನ್ನು ನೀಡಿದ್ವಿ. ಅದರ ಜೊತೆಗೆ ಇವತ್ತು PM ಕಿಸಾನ್ ಯೋಜನೆಯು ಸಹ 1ವರೆಗೆ ಮಾನ್ಯ ಲೋಕಸಭಾ ಸದಸ್ಯರು ಬಾಗಲಕೋಟೆ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು ಮತ್ತು ಸಚಿವರ ಯಾದಿಯಾಗಿ PM ಕಿಸಾನ್ ಯೋಜನೆಯ ರಾಜ್ಯವಾರು ಚಾಲನಾ ನಡೀತು. ಅಲ್ಲಿಯೂ ಸಹ ನಾನು ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷನಾಗಿ ಭಾಗವಹಿಸಿ ಬಾದಾಮಿಗೆ ಬಂದ್ವಿ. ಇವತ್ತು ಈಗಾಗಲೇ 2/15ಕ್ಕೆ PM ಕಿಸಾನ್ ಯೋಜನೆಯ 2,000 ಅಮೌಂಟು ಸಹ ಈಗಾಗಲೇ ಜಮಾ ಆಗಿದೆ. ಮತ್ತು ವಿಶೇಷವಾಗಿ ನಾವು ಬಾದಾಮಿ ತಾಲೂಕಿನ ಕೃಷಿಕ ಸಮಾಜದ ವತಿಯಿಂದ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರುವ ಬಜೆಟ್ನಲ್ಲಿಯೂ ಸಹ ಹೊಸ ಯೋಜನೆಯನ್ನು ಬಾಗಲಕೋಟೆ ಜಿಲ್ಲೆಗೆ ಕೊಡ್ರಿ, ನಮ್ಮ ಬಾದಾಮಿ ತಾಲೂಕಿಗೂ ಸಹ ಹೊಸ ಯೋಜನೆಗಳನ್ನು ತಾವು ಹಿಂದಿನ ಶಾಸಕರಾಗಿ ಈಗ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ಬಾದಾಮಿಗೂ ಸಹ ಹೊಸ ಯೋಜನೆಗಳನ್ನು ಕೊಡ್ರಿ ಅಂತೇಳಿ ನಮ್ಮ ಎಲ್ಲ ಕೃಷಿಕ ಸಮಾಜದ ಸದಸ್ಯರ ಪರವಾಗಿ ಒಂದು ಅಜೆಂಡಾ ಮಾಡಿಕೊಂಡು ಅವರಿಗೆ ಒತ್ತಾಯ ಮಾಡಿದ್ದೇವೆ. ಒಟ್ಟಾರೆ ಇವತ್ತು ಮೊದಲನೇ ಸಭೆಯನ್ನು ಯಶಸ್ವಿಯಾಗಿ ಪೂರ್ಣಿಸುವ ವ್ಯವಸ್ಥೆಯನ್ನು ನಾವು ಇವತ್ತು ಕೈಗೊಂಡಿದ್ದೇವೆ. ರೈತರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್? ರೈತರಿಗೆ ಸರ್ಕಾರದ ಯೋಜನೆಗಳನ್ನು ನೇರವಾಗಿ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ಇರೋದರಿಂದ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ನಾವು ಕೃಷಿಕ ಸಮಾಜದವರಾಗಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ಪ್ರತಿಯೊಂದು ಹಳ್ಳಿಗಳಲ್ಲಿ ವಿಮಾ ಯೋಜನೆ ಆಗಿರ್ಬೋದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳನ್ನು ನೇರವಾಗಿ ರೈತರಿಗೆ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಕೆಲಸಕ್ಕೆ ನಮ್ಮನ್ನು ಸದಸ್ಯರನ್ನಾಗಿ ಕೂಡಿಸಿರೋದ್ರಿಂದ ಎಲ್ಲ ಸದಸ್ಯರುಗಳ ಆ ಕರ್ತವ್ಯವನ್ನು ಪೂರೈಸಬೇಕು. ಆ ಕರ್ತವ್ಯ ಮತ್ತು ಹಕ್ಕುಗಳ ಬಗ್ಗೆ ನಮ್ಮ ಕೃಷಿ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. ಬರುವಂಥ ಯೋಜನೆಗಳನ್ನು ರೈತರಿಗಾಗಿ, ಯಾಕಂದರೆ ರೈತ ಈ ದೇಶದ ಜೀವನಾಡಿ, ರೈತರಿಗಾಗಿ ಹೊಸ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜನೆಗಳನ್ನು ಸಂಪೂರ್ಣವಾಗಿ ರೈತರಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಅಧಿಕಾರಿ ವರ್ಗ ಮಾಡಬೇಕಾಗಿದೆ. ಆ ಅಧಿಕಾರಿ ವರ್ಗದ ಜೊತೆ ನಾವು ಕೈಗೂಡಿಸಿಕೊಂಡು ರೈತರಿಗೆ ಆ ಫಲಾನುಭವಿಗೆ DBT ಮೂಲಕ ಏನು ರಾಜ್ಯ ಸರ್ಕಾರದ ಅನುದಾನ ಆಗಿರ್ಬೋದು, ಕೇಂದ್ರ ಸರ್ಕಾರದ ಅನುದಾನವಾಗಿರ್ಬೋದು, ಅದು ಹಿಂದುಳಿದ ವರ್ಗ ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತ SC/ST ಸಮುದಾಯಕ್ಕಾಗಿರ್ಬೋದು, ಅದರ ಯೋಜನೆಗಳನ್ನು ಸಂಪೂರ್ಣವಾಗಿ ಮುಡಿಸುವಂಥ ವ್ಯವಸ್ಥೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲ ತಾಲೂಕುವಾರು ಸರ್ಕಾರದ ಯೋಜನೆಗಳನ್ನು ಮುಗಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಹ ಅಧಿಕಾರಿ ವರ್ಗದ ಜೊತೆಗೂಡಿ ನಾವು ಮಾಡುವಂಥ ವ್ಯವಸ್ಥೆಯನ್ನು ನಾವು ರೈತರಿಗಾಗಿ ಮಾಡ್ತೇವೆ. ರೈತರ ಸಲುವಾಗಿ 24 ತಾಸು ನಮ್ಮ ಎಲ್ಲ ಸದಸ್ಯರು ಒಳಗೊಂಡು ಬಾಗಲಕೋಟೆ ಜಿಲ್ಲೆ ಒಂದು ವಿಶೇಷ ಮಾದರಿಯ ಜಿಲ್ಲೆಯಾಗಿ ರೈತರ ಸಲುವಾಗಿ ನಾವು ಪ್ರಯತ್ನವನ್ನು ಮಾಡಲಿಕ್ಕೆ ತಯಾರಿದ್ದೇವೆ.
ಎನ್ನುವ ಮಾತನ್ನು ಸಹ ರೈತರ ಪರವಾಗಿ ನಾವು ಸ್ಪಷ್ಟಪಡಿಸ್ತೇನೆ.